ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡ್ತಿರುವ ಸಖತ್ ಸದ್ದು ಮಾಡಿರುವ ಜಾಕಿ ಸಿನಿಮಾದ ಬಗ್ಗೆ. ಈ ಸಿನಿಮಾ ಈಗ ಕನ್ನಡ ಡಬ್ಬಿಂಗ್ ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿರುವ ವಿಶೇಷ ಏನು ಮತ್ತು ಕತೆ ಹೇಗಿದೆ ಅನ್ನೋದು ನಾನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಸಿನಿಮಾದ ಕತೆ ನಡೆಯುವುದು ಮಧುರೈ ಹಳ್ಳಿ ಪ್ರದೇಶದಲ್ಲಿ. ಅಲ್ಲಿನ ಸಾಂಪ್ರದಾಯಿಕ ಕ್ರೀಡೆ ಅಂದರೆ ಕುರಿ ಮತ್ತು ಟಗರಿನ ಕಾಳಗ ಸುತ್ತ ಇಡೀ ಸಿನಿಮಾ ಕತೆ ಸುತ್ತುತ್ತದೆ. ಆದರೆ ಕೆಲವು ಪ್ರಾಣಿಗಳ ಫೈಟ್ ಅಲ್ಲ, ಆದರೆ ಅದರ ಹಿಂದೆ ಇರುವ ಒಂದು ಹಳೆಯ ದ್ವೇಷ, ಹಗೆತನ ಮತ್ತು ಸ್ನೇಹ, ಪ್ರೀತಿ, ಕುಟುಂಬ ಗೌರವಕ್ಕಾಗಿ ಮಾಡುವ ಒಂದು ಕ್ರೀಡೆಯಾಗಿದೆ. ನಾಯಕ ತನ್ನ ಪ್ರೀತಿಯ ಪ್ರಾಣಿಗಳಿಗಾಗಿ ಮತ್ತು ತನ್ನ ಗೌರವಕ್ಕಾಗಿ ಹೇಗೆ ಹೋರಾಡುತ್ತಾನೆ ಅನ್ನೋದು ಸಿನಿಮಾದ ಹೈಲೈಟ್ ಆಗಿದೆ. ಆ ಕತೆ ಬರುವ ಆ ಕ್ಷಣಗಳು, ಆ ದೃಶ್ಯಗಳು ನಿಜವಾಗ್ಲೂ ಮೈ ಜುಮ್ ಎನಿಸುವ ರೀತಿಯೇ ಕತೆ ರೆಡಿ ಆಗಿದೆ. ಹಾಗೆ ಪ್ರಮುಖ ಪಾತ್ರಗಳ ಕಡೆ ಬಂದರೆ ನಟನೆ ಯುವ ಕೃಷ್ಣ ಮತ್ತು ರೀಧನಾ ಅವರ ನಟನೆ ತುಂಬ ಚೆನ್ನಾಗಿ ಅದ್ಭುತವಾಗಿಯೇ ವರ್ಕ್ ಆಗಿದೆ ಮತ್ತು ಚಿತ್ರದ ಪ್ರಮುಖ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಪ್ರತಿಯೊಂದು ಪಾತ್ರಗಳಿಗೆ ಜೀವ ತುಂಬುತ್ತದೆ. ಇನ್ನು ನಮ್ಮ ಕನ್ನಡ ಡಬ್ಬಿಂಗ್ ವಿಷಯಕ್ಕೆ ಬಂದರೆ ಸಂಭಾಷಣೆ ಆಗ್ಬೋದು, ಅಲ್ಲಿ ಬರುವಂಥ ಡೈಲಾಗ್ಸ್ ಮತ್ತು ಹೇಳುವಂಥ ರೀತಿ ತುಂಬ ನ್ಯಾಚುರಲ್ ಆಗಿಯೇ ಮೂಡಿ ಬಂದಿದೆ ಮತ್ತು ಅದರ ಜೊತೆಗೆ ಹಳ್ಳಿಯಲ್ಲಿ ಸೊಗಡು ಮತ್ತು ಭಾವನೆಗಳ ಕನ್ನಡದಲ್ಲಿ ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ. ನಿಮಗೆ ಎಲ್ಲಿ ಕೂಡ ಅದು ಬೇರೆ ಡಬ್ಬಿಂಗ್ ಸಿನಿಮಾ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕನ್ನಡ ಡಬ್ಬಿಂಗ್ ಈ ಸಿನಿಮಾದಲ್ಲಿ ಸೂಕ್ತವಾಗಿ ಇಷ್ಟವಾಗುತ್ತದೆ. ನೀವು ಒಂದು ಮಾಸ್ ಆ್ಯಕ್ಷನ್ ಎಮೋಷನಲ್ ಡ್ರಾಮಾ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರೆ ಜಾಕಿ 2026 ಈ ಸಿನಿಮಾ ಕನ್ನಡ ಡಬ್ಬಿಂಗಲ್ಲಿ ಕೂಡ ನಿಮಗೆ ಸಿಗುತ್ತದೆ. ಖಂಡಿತವಾಗ್ಲೂ ನಿಮಗೆ ಈ ಸಿನಿಮಾ ಇಷ್ಟ ಆಗುತ್ತದೆ. ನನ್ನ ಪರ್ಸ್ನಲ್ ರೇಟಿಂಗ್ ಪ್ರಕಾರ 4.5 ಔಟ್ ಆಫ್ 5 ನಾನು ಈ ಸಿನಿಮಾಗೆ ರೇಟಿಂಗ್ ಕೊಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ. ನೀವೇನಾದರೂ ಒಂದು ವೇಳೆ ಸಿನಿಮಾ ನೋಡಿದರೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ಸಿಗೋಣ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ ಕಾಯ್ತಾರೆ. ನಮಸ್ಕಾರ ಗೆಳೆಯರೇ, ಮತ್ತೆ ಸಿಗ್ತೀನಿ.